ಹೊಸಿ ಮಾತಾಡ್ತಾ ಇರೋದು ಅಲ್ಫಾ ಕಾರ್ಸ್ ಇಂದ. ಫಸ್ಟ್ ಅಲ್ಫಾ ಕಾರ್ಸ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಇನ್ವೆಂಟರಿನಲ್ಲಿ ನೋಡಿ, ಇಲ್ಲ ಅಂದ್ರೂ 70-80 ಗಾಡಿ ಇದೆ. ಆಚೆ ತಂಗ ತುಂಬಿ ಬಂದ್ಬಿಟ್ಟಿದೆ, ಅಷ್ಟು ವೆಹಿಕಲ್ಸ್ ಇದೆ. ಈ ಸೈಡ್ ನು ತುಂಬಿಬಿಟ್ಟಿದೀನಿ ನಿಮ್ಗೋಸ್ಕರ. ನಿಮ್ಗೆ ಯಾವ ಗಾಡಿ ಬೇಕು, ಯಾವ ತರ ಗಾಡಿ ಬೇಕು ನಮ್ಮ ಹತ್ರ ಬಂದ್ಬಿಡಿ, ನಾವು ಕೊಡ್ತೀವಿ. ಲೋನ್ ಬೇಕು ನಿಮ್ಗೂ, ಲೋನ್ ಆಪ್ಷನ್ ಇದೆ ನಮ್ಮ ಹತ್ರ. 12 ಆದ್ಮೇಲೆ ಯಾವ್ದಾದ್ರು ಗಾಡಿ ತಗೊಳ್ಳಿ, ಸಿವಿಲ್ ಚೆನ್ನಾಗಿದ್ರೆ ಲೋನ್ ಮಾಡಿಸ್ಕೊಡ್ತೀನಿ. ಸ್ವಲ್ಪ ಹಿಂದೆ ಮುಂದೆ ಇದ್ರೂ ಮಾಡಿಸ್ಕೊಡೋಣ ಸಿವಿಲ್. ಬನ್ನಿ ಅಲ್ಫಾ ಕಾರ್ಸ್ಗೆ. ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ಗಾಡಿ ಕೊಡೋಣ. ಫಸ್ಟ್ ಆಫ್ ಆಲ್ ನಿಮ್ಗೆ ನ್ಯಾನೋ ತಗೊಂಡ್ ಬಂದಿದ್ದೀನಿ. ಯಾವ್ದು ನ್ಯಾನೋ ಹೇಳಿ? ಅದನ್ನು 2015 ಮಾಡಲ್, ಸೆಕೆಂಡ್ ಓನರ್. ಏನ್ ಬೇಸಿಕ್ ಗಾಡಿ ತಿಳ್ಕೊಂಡಿದ್ದೀರಾ? 15 ಮಾಡಲ್, ಅದನ್ನು 0 ಡೌನ್ ಪೇಮೆಂಟ್ ನಲ್ಲಿ ಕೊಡಿ. ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಜಬರ್ದಸ್ತ್ ಅಂಡ್ ಸೈಕ್ ಕಂಡೀಷನ್ ಅಲ್ಲಿ ಇದೆ. ಗಾಡಿ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ. ಮ್ಯೂಸಿಕ್ ಸಿಸ್ಟಮ್ ಸಮೇತ ಇದೆ ಗಾಡಿನಲ್ಲಿ. ಈ ನಿಮ್ಗೆ ಟ್ವಿಸ್ಟ್ ನಲ್ಲೇ ನಿಮ್ಗೆ ಪವರ್ ಸ್ಟೇರಿಂಗ್ ಬರೋದು. ಇದಕ್ ಮುಂಚೆ ಮಾಡೆಲ್ ನಲ್ಲಿ ಬರಲ್ಲ ನಿಮ್ಗೆ. 13 ಮಾಡಲ್ ನಲ್ಲಿ, ಅದನ್ನು 15 ಮಾಡಲ್. ಯಾವ ಮಾಡಲ್ ಹೇಳಿ? 15 ಮಾಡಲ್, ಸೆಕೆಂಡ್ ಓನರ್. ಅದನ್ನು ಪವರ್ ಸ್ಟೇರಿಂಗ್ ಇರುವ ಗಾಡಿ, 0 ಡೌನ್ ಪೇಮೆಂಟ್ ನಲ್ಲಿ. ಅದನ್ನು 0 ಡೌನ್ ಪೇಮೆಂಟ್ ನಲ್ಲಿ. ಪೆಟ್ರೋಲ್ 60,000 ಓಡಿರುವ ನಾನು. ಈ ಗಾಡಿ 1,35,000. ಬೇಡ, ಅಲ್ಫಾ ಕಾರ್ಸ್ಗೆ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. 125 ಮುಂದೆ ಬನ್ನಿ, ಇನ್ನ ನೆಗೋಷಿಯಬಲ್ ಮಾಡ್ಕೊಡ. ಸರ್, ಏನ್ ಹಳೆ ವರ್ಣ ತಿಳ್ಕೊಂಡಿದ್ದೀರಾ? ನ್ಯೂ ವರ್ಣ ಟ್ರಾನ್ಸ್ಫಾರ್ಮರ್ ಹೆಡ್ಲೈಟ್ ನೋಡಿ, ಮುಂದೆ ಬಾನೆಟ್ ನೋಡಿ, ಗ್ರಿಲ್ ನೋಡಿ, ಯಾವ ತರ ಇದೆ ಗಾಡಿ. ತುಂಬಾ ಜಬರ್ದಸ್ತ್ ಕಂಡೀಷನ್ ಅಲ್ಲಿ ಇದೆ. ನಿಮ್ಗೆ ಪ್ರೈಸ್ ಕೊಡ್ತೀನಿ ಈ ವರ್ಣಗೆ. ಪ್ರೈಸ್ ಶಾಕ್ ಆಗ್ಬೇಕು, ಅಷ್ಟು ಜಬರ್ದಸ್ತ್ ಚಾನ್ಸ್ ನಲ್ಲಿ ಕೊಡ್ಬಿಡ್ತೀನಿ ಈ ಗಾಡಿ. ಅಷ್ಟು ಗ್ಲಾಸ್ ಕಂಡೀಷನ್ ನಲ್ಲಿ ಇದೆ ನಿಮ್ಗೆ. ಇದರಲ್ಲಿ ನಮ್ಗೆ ಟೋಟಲ್ ಪವರ್ ಸ್ಟೇರಿಂಗ್, AC ಎಲ್ಲ ಬರುತ್ತೆ ಗಾಡಿನಲ್ಲಿ. ಪೂರ್ತಿ ಸೈಕ್ ಕಂಡೀಷನ್ ನಲ್ಲಿ ಇದೆ. ಜಸ್ಟ್ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ನಲ್ಲಿ ಇರುವ ಗಾಡಿ. ಈ ವರ್ಣ ಟ್ರಾನ್ಸ್ಫಾರ್ಮರ್ ವರ್ಣ ಅಲ್ಲ, ಇದು ವರ್ಣ ಟ್ರಾನ್ಸ್ಫಾರ್ಮರ್ 2010 ಮಾಡಲ್. ಚಾನ್ಸ್ ಪ್ರೈಸ್ ನಲ್ಲಿ ಕೊಡ್ಬಿಡ್ತೀನಿ. ಬರೀ 2 lakhs ಒನ್ಲಿ 2 ಲಕ್ಷ ಕೊಡ್ಬಿಡೋಣ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಸಮೇತ. ಗಾಡಿ ಕಂಡೀಷನ್ ಮಾತ್ರ ಹೇಳಬೇಡಿ. ಜಸ್ಟ್ ಒಂದು ಡ್ರೈವ್ ತಗೊಳ್ಳಿ, ಆಮೇಲೆ ಗಾಡಿ ತಗೊಳ್ಳಿ. ಸರ್, ಸ್ಯಾಂಟ್ರೋ ಏನ್ ಮಾಮೂಲಿ ಸ್ಯಾಂಟ್ರೋ ತಿಳ್ಕೊಂಡಿದ್ದೀರಾ? ವೈಟ್ ಕಲರ್ದು ಸ್ಯಾಂಟ್ರೋ ಕ್ಲೋಸ್ ಆಗ್ಬಿಟ್ಟಿದೆ ಅಂತ ನಿಮ್ಮ ಮೈಂಡ್ ನಲ್ಲಿ ಇದೆ. ಹೊಸ ಸ್ಯಾಂಟ್ರೋ ತಗೊಂಡ್ ಬಂದಿದ್ದೀನಿ. ನ್ಯೂ ಸ್ಯಾಂಟ್ರೋ. ಯಾವ ತರ ಇದೆ ನೋಡಿ. ವೈಟ್ ಎಗ್ ಮೊಟ್ಟೆ ನೋಡಿದ್ದೀರಾ? ಆ ತರ ಇದೆ. ಎಷ್ಟು ಕಂಡೀಷನ್ ಅಲ್ಲಿ ಇದೆ. ಸೇಮ್ ಮೊಟ್ಟೆನು ವೇಸ್ಟ್ ಇದ್ರ ಮುಂದೆ. ಆ ತರ ಇದೆ ಗಾಡಿ ಒಳಗಡೆ ಇಂಟೀರಿಯರ್ ತೋರಿಸ್ಕೊಡಿ ಸರ್. ಇಂಟೀರಿಯರ್ ನು ಅಷ್ಟು ಸೈಕ್ ಇದೆ. ನೀಟ್ ಕ್ಲಾಸ್ ಕಂಡೀಷನ್ ಅಲ್ಲಿ ಇಂಟೀರಿಯರ್ ಇದೆ. ಪವರ್ ಸ್ಟೇರಿಂಗ್, AC, ಹೇರ್ ಬ್ಯಾಗ್, ABS, ಟಚ್ ಸ್ಕ್ರೀನ್ ಸಿಸ್ಟಮ್, ನಿಮ್ಗೆ ಡ್ಯೂಯಲ್ AC, ರೇರ್ AC ತಂಗ ಸಮೇತ ಇದೆ ಈ ಗಾಡಿನಲ್ಲಿ. ವೈಟ್ ಕಲರ್, ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಅದನ್ನು ಪೆಟ್ರೋಲ್ ವೇರಿಯಂಟ್. 56,000 ಕಿಲೋಮೀಟರ್ ಓಡಿದೆ. ನಿಮ್ಗೆ ಲೋನ್ ಬೇಕು, ಅದನ್ನು ಮಾಡಿಸ್ಕೊಡೋಣ. ಮುಂದೆ ಬನ್ನಿ ಅಲ್ಫಾ ಕಾರ್ಸ್ಗೆ. ಈ ಗಾಡಿ 2018 ಮಾಡಲ್ದು. ಯಾವ ತರ ಇದೆ? ಇದು ಸ್ಯಾಂಟ್ರೋ, ನ್ಯೂ ಸ್ಯಾಂಟ್ರೋ. ಇದು 18 ಮಾಡಲ್ಗೆ ಪೆಟ್ರೋಲ್ ಓಡಿರೋದು ಎಷ್ಟು ಹೇಳಿ? 58,000 ಏನೋ ಓಡಿದೆ. ಈ ಗಾಡಿ ಕೊಡೋದು ನಿಮ್ಮ ಇಷ್ಕರಿಗೆ. ಡೈರೆಕ್ಟ್ ಮಾರ್ಕೆಟ್ ಅಲ್ಲಿ ಹೋಗಿ 475 ಇಂದ ಕಮ್ಮಿ ಇಲ್ಲ. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ಬನ್ನಿ. ಡೈರೆಕ್ಟ್ 375 ಇಲ್ಲ 375 ಕೊಡೋಣ ಹೋಗಿ. ಇಲ್ಲ ಅಂತ ಹೇಳಿ ಕೊಡ್ಬಿಡೋಣ. ಬೈಯಿಂದ ಬಂದ್ಬಿಟ್ಟಿದೆ ಇವಾಗ, ಏನು ಮಾಡಕ್ಕೆ ಆಗಲ್ಲ, ತಗೊಳಕ್ಕೆ ಆಗಲ್ಲ. ಒಂದ್ಸತಿ ಬೈಯಿಂದ ಬಂದ್ರೆ ಕೊಡ್ಬಿಡೋಣ ಹೋಗಿ ನಿಮ್ಗೋಸ್ಕರ. ಸರ್, ನೀವು I10 ಇಂದ ಬೇಜಾರಾಗ್ಬಿಟ್ಟಿದ್ದೀರಾ? ಗ್ರ್ಯಾಂಡ್ I10 ಒಂದು ಹೊಸ ಶೇಪ್ ನೋಡ್ಬೇಕು, ಹೊಸ ಗಾಡಿ ನೋಡ್ಬೇಕು ಅಂತ ನಿಮ್ ಮೈಂಡ್ ನಲ್ಲಿ ಬಂದಿದೆ. ಬನ್ನಿ ಅಲ್ಫಾ ಕಾರ್ಸ್ಗೆ. ಗ್ರ್ಯಾಂಡ್ I10 ತಗೊಂಡ್ ಬಂದಿದ್ದೀನಿ. ಅದನ್ನು ಅಲಿಫೆಂಟ್ ಗ್ರೇ ಕಲರ್. ಎಷ್ಟು ಜಬರ್ದಸ್ತ್ ಕಂಡೀಷನ್ ನಲ್ಲಿ ಇದೆ ಇದು. ವಿತ್ ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಇದೆ ಗಾಡಿನಲ್ಲಿ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಇಷ್ಟು ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇರುವ ಗ್ರ್ಯಾಂಡ್ I10 ಎಷ್ಗೆ ಕೊಡ್ಬಿಡ್ತೀನಿ ಹೇಳಿ? ಬರೀ ನಿಮ್ಮ ಇಷ್ಕರಿಗೆ. ಪೆಟ್ರೋಲ್ ವೇರಿಯಂಟ್, 60,000 ಓಡಿದೆ. ನಿಮ್ಗೆ ಲೋನ್ ಬೇಕು, ಅಲ್ಫಾ ಕಾರ್ಸ್ಗೆ ಬನ್ನಿ. ಲೋನ್ ಮಾಡಿಸ್ಕೊಳ್ಳೋಣ. 2014 ಮಾಡಲ್, ಅದನ್ನು ಗ್ರ್ಯಾಂಡ್ I10 ಮ್ಯಾಗ್ನಾ ವೇರಿಯಂಟ್. ಈ ಗಾಡಿ ನಿಮ್ಮ ಇಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಮಾರ್ಕೆಟ್ ನಲ್ಲಿ 4.5 ಲಕ್ಷದಿಂದ ಕಮ್ಮಿ ಇಲ್ಲ. 4 ಲಕ್ಷನೂ ಬೇಡ, 380 ಕೊಡೋಣ. 3,80,000 ಕೊಡ್ಬಿಡೋಣ ಸರ್ ಗ್ರ್ಯಾಂಡ್ I10. ಸರ್, ನೀವು ಹೋಂಡಾ ಸಿಟಿ ಇಂಜಿನ್ ನಲ್ಲಿ ನೋಡ್ತಾ ಇದ್ದೀರಾ? ಸಿಡಾನ್ ಗಾಡಿ ನೋಡ್ತಾ ಇದ್ದೀರಾ? ಹೋಂಡಾ ಅಮೇಜ್ ಡಿಕ್ಕಿ ಸಮೇತ ಬರುತ್ತೆ. ಇದು ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ. ಹೋಂಡಾ ಅಮೇಜ್ ಪೆಟ್ರೋಲ್ ವೇರಿಯಂಟ್. ಹೋಂಡಾ ಸಿಟಿ ಇಂಜಿನ್ ಬರುತ್ತೆ ಸರ್. ಲಕ್ಸುರಿಯಸ್, ಮೈಲೇಜ್ ಬರಲ್ಲ ಅಂತ ಕಂಪ್ನಿಯಿಂದಾನೆ 25 ಗೂಗಲ್ ನಲ್ಲಿ ತೋರಿಸುತ್ತೆ. 25 ಬೇಡ, 20 ಬರ್ಲಿ ಬಿಡಿ. ಅಷ್ಟು ಎಲ್ಲ ಫ್ಯೂಚರ್ಸ್ ಸಮೇತ ಇದೆ ಇದರಲ್ಲಿ. ನಿಮಗೆ ಪವರ್ ಸ್ಟೇರಿಂಗ್, AC, ಲೆದರ್ ಸೀಟ್ಸ್ ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಬ್ಲಾಕ್ ಕಲರ್, ಅದನ್ನು ಡೀಸೆಲ್, 20+ ಮೈಲೇಜ್ ಬರುವ ಗಾಡಿ. ಈ ಅಮೇಜ್ ಮಾರ್ಕೆಟ್ ನಲ್ಲಿ 4.5 ಲಕ್ಷದಿಂದ ಕಮ್ಮಿ ಇಲ್ಲ. ನಮ್ಮ ಡೈರೆಕ್ಟ್ ಆಗಿ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ 3.5 ಲಕ್ಷ ಕೊಡ್ಬಿಡೋಣ. 3,50,000 14 ಮಾಡಲ್ ಅಮೇಜ್ ಕೊಡೋಣ. ಲೋನ್ ಬೇಕಂದ್ರೆ ಲೋನ್ ಮಾಡಿಸ್ಕೊಡೋಣ. ಸರ್, ಫೈನಲ್ ಪ್ರೈಸ್ ಅಂದ್ರೆ ಎಷ್ಟಕ್ಕೆ ಮಾಡ್ಕೊಡ್ತೀರಾ ಸರ್? ಸರ್, ಮುಂದೆ ಆನ್ ಟೇಬಲ್ ಬನ್ನಿ, ಇನ್ನ ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಬನ್ನಿ. 185 170 ಬಿಕ್ರಿ. ಸರ್, ನಿಮ್ಗೆ ಆಲ್ಟೋ ಇಂದ ಬೇಜಾರಾಗ್ಬಿಟ್ಟಿದ್ದೀರಾ? K ಸೀರೀಸ್, ಹೊಸ ಸೀರೀಸ್ ಇಂಜಿನ್ ಬೇಕು ನಿಮ್ಗೆ. ಅದನ್ನು ಶಿಫ್ಟ್ ಸೀರೀಸ್ ನಲ್ಲಿ, SF4 ನಲ್ಲಿ ಸೀರೀಸ್ ಬಂದಿರೋದು. ಆ ತರ ಸೀರೀಸ್ ಆಲ್ಟೋ K10. ಇದು ಆಲ್ಟೋನು ಇಲ್ಲ, ಆಲ್ಟೋ 800 ಇಲ್ಲ. ಇದು ಆಲ್ಟೋ K10 ನ್ಯೂ ಶೇಪ್ 2010 ಮಾಡಲ್ದು. ಗಾಡಿ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ.
ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್ AC ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಇದು 68,000 ಕಿಲೋಮೀಟರ್ ಓಡಿರೋ ಗಾಡಿ, ಪೆಟ್ರೋಲ್ ವೇರಿಯಂಟ್. ಇದು ನಿಮ್ಗೆ ಸೆಟ್ ಫೈನಾನ್ಸ್ ಬೇಕಂದ್ರೂ ಸೆಟ್ ಫೈನಾನ್ಸ್ ಸಿಗ್ಬಿಡುತ್ತೆ. ಈ ಗಾಡಿಗೆ ಅಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಬ್ಲಾಕ್ ಕಲರ್ ಗಾಡಿ ಇದು, ಬ್ರ್ಯಾಂಡ್ ನ್ಯೂ ಟೈಲ್ಸ್ ಸಮೇತ ಇದೆ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಮಾರ್ಕೆಟ್ ನಲ್ಲಿ 2.5 ಲಕ್ಷದಿಂದ ಕಮ್ಮಿ ಇಲ್ಲ. ಬಿಸಿಲು ಮುಖ ಮೇಲೆ ಬೀಳ್ತಾ ಇದೆ. ಅಷ್ಟು ಬಿಸಿಲು ಬಿಡ್ರನ್ನು ನಿಮ್ಗೋಸ್ಕರ ವಿಡಿಯೋ ಮಾಡ್ತಾ ಇರೋದು. ಬನ್ನಿ ತಗೊಂಡೋಗ್ಬಿಡಿ. ಬರೀ 1,80,000 ಕೊಡ್ಬಿಡ್ತೀನಿ ಸರ್. ಏರ್ ಬ್ಯಾಗ್ ABS ಇರುವ ಗಾಡಿ ಬೇಕು, ಲಕ್ಸುರಿಟಿ ಗಾಡಿ ಬೇಕು, ಅದನ್ನು ಹೋಂಡಾ ಸಿಟಿ ಇಂಜಿನ್ ಇರುವ ಗಾಡಿ ಬೇಕು. ಒಳ್ಳೆ ಸರ್ ಹೋಂಡಾ ಸಿಟಿ ಲೆಂತ್ ಐತು, ಅದ್ನಲ್ಲಿ ನಮ್ಗೆ ಸಿಡಾನ್ ಗಾಡಿ ಬೇಕು ಸರ್. ಸಿಡಾನ್ ಗಾಡಿ ಬೇಕು, ಅದನ್ನು ಪ್ರೈಸಿಂಗ್ ನಲ್ಲಿನೂ ಬೇಕು, ಎಲ್ಲ ಫ್ಯೂಚರ್ ಸಮೇತ ಬೇಕು. ಬನ್ನಿ ಇಲ್ಲಿ ಅಲ್ಫಾ ಕಾರ್ಸ್ಗೆ ನಾನ್ ಕೊಡ್ತೀನಿ ಹೋಂಡಾ ಜಾಜ್, ಅದನ್ನು ಹೇರ್ ಬ್ಯಾಗ್ ABS ಎಲ್ಲ ಇರುವ ಗಾಡಿ, ಲೆದರ್ ಸೀಟ್, ಡಿಫಾಗರ್ 4.0, ಪವರ್ ಸ್ಟೇರಿಂಗ್ AC ಎಲ್ಲ ಇರುವ ಗಾಡಿ, 74,000 ಕಿಲೋಮೀಟರ್ ಡ್ರಿವನ್ ಆಗಿರೋದು. ಇಷ್ಟು ಒಳ್ಳೆ ಇರುವ ಗಾಡಿ, ಅದನ್ನು ಹೋಂಡಾ ಜಾಜ್, ಹೋಂಡಾ ಸಿಟಿ ಇಂಜಿನ್ ಬರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡ್ರೆ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ. ಓದ್ತತಿ ನಾನು 7,80,000ಗೆ ಹೋಂಡಾ ಜಾಸ್ತಿ ಸೇಲ್ ಮಾಡಿದೀನಿ. ನಮ್ಗೆ ಬೇಡ 7,80,000. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಹೋದ್ ವಿಡಿಯೋನಲ್ಲಿ 7,20,000 ಹೇಳಿದೆ. ಈ ವಿಡಿಯೋನಲ್ಲಿ ಡೈರೆಕ್ಟ್ ಆಗಿ ಬಂಪರ್ ಚಾನ್ಸ್. ಇದು ಒಂದು ಈ ವೀಕ್ ನಲ್ಲಿ ತಗೊಂಡೋಗ್ಬಿಟ್ರೆ ಬರೀ 2.5 ಲಕ್ಷಗೆ ಹೇರ್ ಬ್ಯಾಗ್ ABS ಇರುವ ಗಾಡಿ, ಅದನ್ನು ಹೋಂಡಾ ಸಿಟಿ ಇಂಜಿನ್ ಬರುವ ಗಾಡಿ, ಹೋಂಡಾ ಜಾಸ್ ಕೊಡ್ತೀನಿ ಸರ್. ಈ ಸತಿ ನಿಮ್ಗೆ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಮಾಡ್ತಾ ಇದ್ದೀನಿ. ಇದು ಜಾಸ್ ನೋಡಿ, ಇದು ಜಾಸ್ ಕೊಟ್ಟೆ ಅಲ್ಲ, ಹೇರ್ ಬ್ಯಾಗ್ ABS ಇರೋ ಗಾಡಿ 2 ಲಕ್ಷಗೆ. ಈ ಗಾಡಿ ಚಾನ್ಸ್ ನಲ್ಲಿ ಕೊಡ್ಬಿಡ್ತೀನಿ. ವ್ಯಾಗನರ್, ಅದನ್ನು 2010 ಮಾಡಲ್ದು. ಏನ್ ಓಲ್ಡ್ ಶೇಪ್ ತಿಳ್ಕೊಂಡಿದ್ದೀರಾ? ನ್ಯೂ ಶೇಪ್ ಬೇಸಿಕ್ ಗಾಡಿ ತಿಳ್ಕೊಂಡಿದ್ದೀರಾ? ಅದನ್ನು ಪವರ್ ಸ್ಟೇರಿಂಗ್ AC ಇರುವ ಗಾಡಿ, ನ್ಯೂ ಶೇಪ್ ಗಾಡಿ, ಅದನ್ನು ವ್ಯಾಗನರ್ ಎಲ್ಲ ಫ್ಯೂಚರ್ಸ್ ಸಮೇತ. ಇದು ಇಂಟೀರಿಯರ್ ನೋಡ್ಕೊಳ್ಳಿ ಎಷ್ಟು ಜಬರ್ದಸ್ತ್ ಇದೆ. ನಿಮ್ಗೆ ಇದರಲ್ಲಿ 4.0 ಪವರ್ ಸ್ಟೇರಿಂಗ್ AC ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಇಂಟೀರಿಯರ್ಸ್ ತುಂಬಾ ಕ್ಲಾಸ್ ಇದೆ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ. ಎಜ್ಗೆ ಕೊಡ್ಬಿಡ್ತೀನಿ ಹೇಳಿ. ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ 2 ಲಕ್ಷ ಬೈಯಿಂದ ಬಂದ್ಬಿಡ್ತಾ ಇದೆ. ನನ್ಗೆ 7,70,000 ಬೇಡ, 7,70,000 ಬೇಡ, 1,70,000 ಕೊಡ್ಬಿಡ್ತೀನಿ ಡೈರೆಕ್ಟ್ ಆಗಿ. 1,70,000ಗೆ ಈ ವೀಕ್ ನಲ್ಲಿ ಬಂದು ತಗೊಂಡೋಗ್ಬೇಕು. ಸ್ಟಾಕ್ ಕ್ಲಿಯರೆನ್ಸ್ ಆಫರ್ ಇದು. ಬರೀ 1,70,000ಗೆ ನ್ಯೂ ಶೇಪ್, ಅದನ್ನು ಎಲ್ಲ ನಿಮ್ಗೆ ಪವರ್ ಸ್ಟೇರಿಂಗ್ AC ಎಲ್ಲ ಇರುವ ಗಾಡಿ, ಅದನ್ನು ನ್ಯೂ ಶೇಪ್ ಗಾಡಿ ವ್ಯಾಗನರ್ ಕೊಡ್ತೀನಿ 170ಗೆ ಸರ್. ಒಂದು ಚಿಕ್ಕ ಗಾಡಿ ನೋಡ್ತಾ ಇದ್ದೀರಾ, ಸಿಟಿನಲ್ಲಿ ಪಾರ್ಕಿಂಗ್ ಮಾಡಕ್ಕೆ ಸ್ಪೇಸ್ ಇರಬೇಕು. ನಮ್ಮ ಪಾರ್ಕಿಂಗ್ ನಲ್ಲಿ ನಿಲ್ಸಕ್ಕೆ ಒಂದು ಸ್ಪೇಸ್ ಬೇಕು ಸರ್. ನಮ್ಗೆ LPG ಪ್ಲಸ್ ಪೆಟ್ರೋಲ್ ಬೇಕು. LPG ನಲ್ಲಿ ಒಂದು 25 ಬರುತ್ತೆ, ಪೆಟ್ರೋಲ್ ನಲ್ಲಿ ಒಂದು 20 ಬರುತ್ತೆ, ಟೋಟಲ್ 45 ಬರುವ ಗಾಡಿ. ಆ ತರ ಯಾವ್ದಾದ್ರು ಒಂದು ಗಾಡಿ ಇದೆ ನಿಮ್ಮ ಹತ್ರ, ಬನ್ನಿ ಅಲ್ಫಾ ಕಾರ್ಸ್ಗೆ ಹೊಸಿಮ್ ಕೊಡ್ತಾನೆ ಈ ಗಾಡಿ. ಅದನ್ನು ಹೊಂಡಾ ಇಯಾನ್ 2013 ಮಾಡೋದು, LPG ಪ್ಲಸ್ ಪೆಟ್ರೋಲ್ ಗಾಡಿ ವಿತ್ ಪವರ್ ಸ್ಟೇರಿಂಗ್ AC ಎಲ್ಲ ಇರುವ ಗಾಡಿ. ಪೆಟ್ರೋಲ್ ವೇರಿಯಂಟ್ 67,000 ಇದೆ. ಇನ್ನಲ್ಲಿ ನಿಮ್ಗೆ ಸಿಸ್ಟಮ್ AC ಎಲ್ಲ ಇದೆ, ಪವರ್ ಸ್ಟೇರಿಂಗ್ AC ಎಲ್ಲ ಇದೆ. ಇಂಟೀರಿಯರ್ ನೋಡ್ಕೊಳ್ಳಿ ಎಷ್ಟು ಕ್ಲಾಸ್ ಕಂಡೀಷನ್ ನಲ್ಲಿ ಇದೆ. ಇದು ಸ್ಟಾಕ್ ಕ್ಲಿಯರೆನ್ಸ್ ಆಫರ್. ಒಂದ್ ವೀಕ್ ನಲ್ಲಿ ಬನ್ನಿ ಎತ್ಕೊಂಡು ಹೋಗ್ಬೇಕು. ಬರೀ ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಇಲ್ಲ, ಕಮ್ಮಿ ಇಲ್ಲ. 2,50 ಬೇಡ, 2,40 ಬೇಡ, 2,30 ಬೇಡ, 2,20 ಬೇಡ, 2,10,000ಗೆ 2,10,000ಗೆ ಬನ್ನಿ. ಗಾಡಿ ಎತ್ಕೊಂಡು ಹೋಗ್ತಾ ಇದೀವಿ. ಲೋನ್ ಬೇಕು, ಲೋನ್ ಮಾಡ್ಕೊಡ್ಬೇಡಣ್ಣ ಸರ್. ಇದು ಒಂದು ಹೋಂಡಾನಲ್ಲಿ ಲಕ್ಸುರಿಯಸ್ ಪ್ರೀಮಿಯಂ ಸೆಗ್ಮೆಂಟ್ ನೋಡ್ತಾ ಇದ್ದೀರಾ. BMW ಬೆನ್ಸ್ ಫೀಲ್ ನಲ್ಲಿ ನಮ್ಗೆ ಗಾಡಿ ಬೇಕು ಸರ್, ಯಾವ್ದಾದ್ರು ಆ ತರ ಸರ್. ನಮ್ಮ ಹತ್ರ ಬಜೆಟ್ನು ಇಲ್ಲ, ತುಂಬಾ ಕಮ್ಮಿ ಬಜೆಟ್ ಇದೆ ಸರ್, ನಮ್ಗೆ ಅಫೋರ್ಡ್ ಆಗ್ತಾ ಇಲ್ಲ ಸರ್ ಆ ತರ ಪ್ರೀಮಿಯಂ ಗಾಡಿ ತಗೊಳ್ಳಕ್ಕೆ ಅಂತ. ಬನ್ನಿ ಇಲ್ಲಿ ಅಲ್ಫಾ ಕಾರ್ಸ್ಗೆ. ಹೋಂಡಾ ಸಿವಿಕ್ ಕೊಡೋಣ. ಲಕ್ಸುರಿಯಸ್ ಪ್ರೀಮಿಯಂ ಸೆಗ್ಮೆಂಟ್ 2006 ಮಾಡೆಲ್ ಬರಲ್ಲ. ಆ ಪ್ರೈಸಿಂಗ್ ನಲ್ಲಿ ನಾನು 2010 ಮಾಡೆಲ್ ಗಾಡಿ ಕೊಡ್ತೀನಿ. ನಮ್ ಫ್ರೆಂಡ್ ಈ ತರ ಮಾಡ್ತಾ ಇದಾರೆ, ಮಾಡ್ಲಿ. ಅವ್ರು ಶಾಕ್ ಆಗಿ ಆ ತರ ಮಾಡ್ತಾ ಇರೋದು, ನನ್ಗೆ ಗೊತ್ತಾಯ್ತು ಅದು ಯಾವ ತರ ಮಾಡ್ತಾ ಇದಾರೆ ಅಂತ. ನಾ ಇದನ್ನಲ್ಲಿ ತೋರ್ಸ್ಕೊಡಿ ಸರ್, ಲಕ್ಸುರಿಟಿ ಯಾವ ತರ ಇದೆ ಅಂತ. ಇದನ್ನಲ್ಲಿ ಗ್ಲಾಸ್ ಇಂದಾನೆ ತೋರ್ಸ್ಕೊಡ್ಬಿಡಿ. 4 ಪವರ್ ಸ್ಟೇರಿಂಗ್ AC, ಹೇರ್ ಬ್ಯಾಗ್ ABS, ಲೆದರ್ ಸೀಟ್, ಡಿಫಾಗರ್ ಸ್ಟೇರಿಂಗ್ ಅನ್ಬಿಟ್ಟು ಎಲ್ಲ ಫ್ಯೂಚರ್ಸ್ ಸಮೇತ. ಒಂದು ಫ್ಯೂಚರ್ ಮಿಸ್ ಆಗಲ್ಲ. ಅಷ್ಟು ಜಬರ್ದಸ್ತ್, ಎಷ್ಟು ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇದೆ ಗಾಡಿ. ಪ್ರೀಮಿಯಂ ಸೆಗ್ಮೆಂಟ್. ಯಾವ ಸೆಗ್ಮೆಂಟ್ ಹೇಳಿ? ಪ್ರೀಮಿಯಂ ಸೆಗ್ಮೆಂಟ್ ಗಾಡಿ ಮಾರ್ಕೆಟ್ ನಲ್ಲಿ ಇದೆ. ಸಾಧ್ಯ ನಾನು ನಿಮ್ಗೆ ಹೇಳ್ದೆ ಅಲ್ಲ, 2006 ಮಾಡೆಲ್ ಸಿಗಲ್ಲ, 2010 ಮಾಡೆಲ್ ಕೊಡ್ತೀನಿ ಆ ಪ್ರೈಸ್ಗೆ. ಬರೀ 2,70,000ಗೆ ಹೋಂಡಾ ಸಿವಿಕ್ ಸ್ಟಾಕ್ ಕ್ಲಿಯರೆನ್ಸ್ ಇದು. ಈ ವೀಕ್ ನಲ್ಲಿ ಬಂದು ತಗೊಂಡೋಗ್ಬೇಕು. ನಿಮ್ಗೆ ಸೇಟ್ ಲೈನ್ ಬೇಕು, ಲೋನ್ ಮಾಡಿಸ್ಕೊಡೋಣ ಸರ್. ಒಂದು ದೊಡ್ಡ ಗಾಡಿ ನೋಡ್ತಾ ಇದ್ದೀರಾ, ಅದನ್ನು ಲಕ್ಸುರಿಯಸ್ ಗಾಡಿ ನೋಡ್ತಾ ಇದ್ದೀರಾ, ಪ್ರೀಮಿಯಂ ಸೆಗ್ಮೆಂಟ್ ತರ ಸರ್. ಹೋದ್ರೆ ಒಂದು ಇಳ್ದಿದ ತಕ್ಷಣ ಸರ್ ನಾನು ಒಂದು ಸ್ಟ್ಯಾಂಡರ್ಡ್ ಪ್ರೀಮಿಯಂ ತರ ಕಾಣಿಸ್ಬೇಕು ಆ ತರ
ಅದನ್ನು ಬಜೆಟ್ ಕಮ್ಮಿ ಬೇಕು, ಅದನ್ನು ಡೀಸೆಲ್ ಬೇಕು, ಡೀಸೆಲ್ ನಲ್ಲಿ ಮೈಲೇಜ್ ಬರುವ ಗಾಡಿ ಬೇಕು, ಬನ್ನಿ ಡಸ್ಟರ್ ಕೊಡ್ತೀನಿ, ಆನೆ ಕಾಡ ಆನೆ ಹೋಗಿದ ತಕ್ಷಣ ಒಂದು ಪ್ರೀಮಿಯಂ ಗಾಡಿನಲ್ಲಿ ನೀವು ಆಚೆ ಬರ್ಬೇಕು ಆ ತರ ಕಾಣಿಸುತ್ತೆ, ಆ ತರ ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ. ಅದನ್ನು ಗಾಡಿ ಡೀಸೆಲ್ ಗಾಡಿ 110 PS ಎಕ್ಸಾಕ್ಟ್ ಟಾಪ್ ಎಂಡ್ ಇದು. ಇದರಲ್ಲಿ ನಿಮ್ಗೆ 4 ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫೋಗೋ, ಸ್ಟೇರಿಂಗ್ ಮಾಡ್ಬಿಟ್ರೆ ಈ ತರ ಫ್ಯೂಚರ್ ಮಿಸ್ ಆಗಲ್ಲ. Z ಆಲ್ಫಾಬೆಟಿಕ್ ನಲ್ಲಿ ಲಾಸ್ಟ್ ಲೆಟರ್ ಆ ತರ ಲಾಸ್ಟ್ ತಂಗಾನು ಫ್ಯೂಚರ್ ಬರುತ್ತೆ. ಎಲ್ಲ ಫ್ಯೂಚರ್ ಸಮೇತ ಕೊಡ್ತೀನಿ ಈ ಗಾಡಿ ನಿಮ್ಗೆ. ನೋಡ್ಕೊಳ್ಳಿ, ಒಳಗಡೆ ಟಚ್ ಸ್ಕ್ರೀನ್ ಸಿಸ್ಟಮ್ ಸಮೇತ ಇದೆ, 4.0 ಸ್ಟೇರಿಂಗ್, AC, ಏರ್ ಬ್ಯಾಗ್, ABS, ಲೆದರ್ ಸೀಟ್ಸ್ ಎಲ್ಲ ಇದೆ ಗಾಡಿನಲ್ಲಿ. ಪೂರ್ತಿ ಫ್ಯೂಚರ್ ಸಮೇತ ತುಂಬಾ ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಇದೆ. ಅದು ಪಲ್ ವೈಟ್ ಕಲರ್, ಇದು ನಾರ್ಮಲ್ ಸಾಲಿಡ್ ವೈಟ್ ಕಲರ್ ಇಲ್ಲ, ಇದು ಪಲ್ ವೈಟ್ ಕಲರ್ ಗಾಡಿ. ಇದು ಅಷ್ಟು ಜಬರ್ದಸ್ತ್, ಎಷ್ಟು ಎಕ್ಸಲೆಂಟ್ ಕಂಡೀಷನ್ ನಲ್ಲಿ ಇರುವ ಗಾಡಿ. ಈ ಗಾಡಿ 4 ಲಕ್ಷ ಒಳಗಡೆ ಕಟ್ತೀನಿ. 3,99,999 ರೂಪಾಯಿ ಕೊಟ್ಬಿಡ್ತೀನಿ. 3,99,999 ಕೊಡ್ತೀನಿ. 3,99,999 ರೂಪಾಯಿ ಕೊಟ್ಬಿಡ್ತೀನಿ ಈ ಗಾಡಿ.